ಹಾಯ್ ಸ್ಟೂಡೆಂಟ್ಸ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಕ್ವಿಕ್ ಮಲ್ಟಿಪ್ಲಿಕೇಶನ್ ಹೇಗೆ ಮಾಡೋದು ಅಂತ ನೋಡೋಣ. ಸಿಂಪಲ್ ಆಗಿ ಈಸಿಯಾಗಿ ಮಲ್ಟಿಪ್ಲೈನ ಹೇಗೆ ಮಾಡೋದು. ಓಕೆ, ಲೆಟ್ ಅಸ್ ಲುಕ್. ಸಿಂಗಲ್ ಡಿಜಿಟ್ ಮಲ್ಟಿಪ್ಲಿಕೇಶನ್ ನಿಮಗೆಲ್ಲ ಬರುತ್ತೆ ಅಲ್ವಾ? ಸೊ 2 ಡಿಜಿಟ್ ಮಲ್ಟಿಪ್ಲಿಕೇಶನ್ ಹೇಗೆ ಮಾಡೋದು, 2 ಡಿಜಿಟ್ ವಿತ್ ಸಿಂಗಲ್ ಡಿಜಿಟ್, 2 ಡಿಜಿಟ್ ವಿತ್ 2 ಡಿಜಿಟ್ ಹೇಗೆ ಈಸಿಯಾಗಿ ಮಾಡೋದು ಅಂತ ನೋಡ್ಕೊಂಡು ಹೋಗೋಣ. ಸೊ ಲೆಟ್ ಮೀ ಕನ್ಸಿಡರ್ 35 ಇಂಟು 7. ಇದು ಸ್ವಲ್ಪ ಕಷ್ಟ ಅಲ್ವಾ? ಸೊ ಏನು ಮಾಡೋಣ, ಫಸ್ಟು ಈ 35ನ 30 ಪ್ಲಸ್ 5 ಹಾಗೆ ಬ್ರೇಕ್ ಮಾಡ್ಕೊಳ್ಳೋಣ. ಓಕೆನಾ? ಸೊ ಲೆಟ್ ಅಸ್ ಬ್ರೇಕ್ ದಿಸ್ 35 ಆಸ್ 30 ಪ್ಲಸ್ 5 ಈ ರೀತಿ ಬ್ರೇಕ್ ಮಾಡ್ಕೊಳ್ಳೋಣ. ಆಮೇಲೆ 7ನ ಹಾಗೆ ಬರ್ಕೊಳ್ಳೋಣ. ಫಸ್ಟ್ ಏನು ಮಾಡಬೇಕು, 7ನ 30 ಜೊತೆ ಮಲ್ಟಿಪ್ಲೈ ಮಾಡ್ಕೊಳ್ಬೇಕು. ಓಕೆ, ಸೊ ನಿಮಗೆ 7 3 ಗೊತ್ತಲ್ವಾ? 7 ಇಂಟು 30 ಹೇಗೆ ಈಸಿಯಾಗಿ ಮಾಡೋದು? 7 3 ಎಷ್ಟು? 21. ಆ್ಯಂಡ್ ಒಂದು 0 ಲಾಸ್ಟಲ್ಲಿ ಹಾಗೆ ಇದೆಯಲ್ಲ, ಆ 0ನ ಲಾಸ್ಟಲ್ಲಿ ಹಾಕೋಣ. ಓಕೆ, ಸೊ 7 3 21, ಈ 0 ಹಾಗೆ ಉಳ್ಕೊಂಡಿದೆ. ಸೊ 0 ಆ್ಯಡ್ ಮಾಡಿದ್ರೆ ಇದೇನಾಗುತ್ತೆ? 210 ಆಗುತ್ತೆ ಆನ್ಸರು. ಸೊ 7 ಇಂಟು 30 ಎಷ್ಟಾಯಿತು? 210. ಆಮೇಲೆ ನೆಕ್ಸ್ಟ್ ಏನು ಮಾಡ್ತೀರಿ? 7 ಇಂಟು 5 ಮಾಡಬೇಕು. ಸೊ ವಾಟ್ ಇಸ್ 7 ಟೈಮ್ಸ್ 5? 7 5 35 ಅಲ್ವಾ? ನಿಮ್ಗೆ ಗೊತ್ತು, ನಿಮಗೆ 7 5 35 ಅಂತ. ನಾವು ಈ ಎರಡು ನಂಬರ್ಸ್ ಬರೆದಾದ್ಮೇಲೆ ಇದನ್ನು ಆ್ಯಡ್ ಮಾಡೋಣ. ಓಕೆ, ಸೊ ವಾಟ್ ಈಸ್ 210 ಪ್ಲಸ್ 35? ಸೊ ಫಸ್ಟ್ ಇದನ್ನು ಆ್ಯಡ್ ಮಾಡೋದು ಹೇಗೆ? ಈ 35ನ ನೀವೇನು ಮಾಡ್ಕೊಳ್ಳಿ ಅಂದರೆ 30 ಮತ್ತು 5 ಹಾಗೆ ಬರ್ಕೊಳ್ಳಿ. 30 ಆ್ಯಂಡ್ 5. ಫಸ್ಟ್ 210ಗೆ 30 ಆ್ಯಡ್ ಮಾಡಿ, ಎಷ್ಟಾಗುತ್ತೆ? 240 ಆಗುತ್ತೆ. 240 ಪ್ಲಸ್ 5, ದ್ಯಾಟ್ ವಿಲ್ ಬಿ 245. ಸಿ, ಈ ರೀತಿಯಾಗಿ ಈಸಿಯಾಗಿ ನೀವು ಮಲ್ಟಿಪ್ಲೈ ಮಾಡ್ಬೋದು. ಓಕೆ, ದಿಸ್ ಇಸ್ ಒನ್ ಆಫ್ ದ ಮೆಥಡ್ ಟು ಮಲ್ಟಿಪ್ಲೈ. ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡಿರೋದ್ರಿಂದ ಸ್ವಲ್ಪ ಉದ್ದ ಅಂತ ಅನಿಸುತ್ತೆ. ಸೊ ಇದೆಲ್ಲ ನೀವು ಮೈಂಡಲ್ಲಿ ಮಾಡಬೇಕಾಗತ್ತೆ. ನಿಮ್ಮ ಬ್ರೈನ್ ಮೈಂಡ್ನಲ್ಲಿ ಮಾಡಬೇಕು. ಹೇಗೆ ಮೈಂಡ್ನಲ್ಲಿ ಮಾಡ್ತೀರಾ? ನಾನು ಇನ್ನೊಂದು ಕ್ವೆಶನ್ ತೊಗೊಳ್ತೀನಿ ಇವಾಗ. ಯಾವ್ದು ಮಾಡೋಣ? 48 ಇಂಟು 7 ಮಾಡೋಣ. ಓಕೆ, ಸೊ ಏನು ಮಾಡಬೇಕು? ಫಸ್ಟು ಮೈಂಡಲ್ಲಿ 48ನ 40 ಪ್ಲಸ್ 8 ಆಗಿ ಮಲ್ಟಿಪ್ಲೈ ಸೆಪ್ರೇಟ್ ಮಾಡ್ಕೊಳ್ಳಿ, ಬ್ರೇಕ್ ಮಾಡಿ. ಏನಂತ ಮಾಡ್ತೀರಾ? 48ನ 40 ಪ್ಲಸ್ 8. ಈಗ 7ನ 40ಗೆ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ? 7 ಇಂಟು 40 ಮಾಡಬೇಕಲ್ವಾ? 7 4 ಗೊತ್ತು ನಿಮಗೆ, 28. 0 ಪಕ್ಕದಲ್ಲಿದೆಯಲ್ಲ, ಸೊ 0 ಅದ್ರ ಪಕ್ಕದಲ್ಲಿ ಬರ್ಕೊಂಬಿಡಿ, 28 ಪಕ್ಕ. ಸೊ 280. ಸೊ ಇದೆಲ್ಲ ಮೈಂಡಲ್ಲಿ ಮಾಡಬೇಕು. ಏನು ಮಾಡ್ತೀರಾ? ಮೈಂಡಲ್ಲಿ ಎರೇಸ್ ಮಾಡ್ತೀನಿ ನಾನು. ಮೈಂಡಲ್ಲಿ ಏನು ಮಾಡ್ತೀರಾ? 40 ಟೈಮ್ಸ್ 7, 4 7 28 ಪಕ್ಕದಲ್ಲಿ 0 ಹಾಕಿ. ಸೊ ಇಟ್ ವಿಲ್ ಬಿ 280. ಅದನ್ನು ಬೇಕಾದ್ರೆ ಬರ್ಕೊಳ್ಳಿ, ನೋ ಪ್ರಾಬ್ಲಮ್, 280. ಆಮೇಲೆ 8 7 ಗೊತ್ತು ನಿಮಗೆ ಅಲ್ವಾ? 40 ಪ್ಲಸ್ 8 ಮಾಡಿರ್ತಾರೆ, 40 ಇನ್ನು 8 ಮಾತ್ರ ಉಳ್ಕೊಂಡಿರುತ್ತೆ. ಸೊ 8ನ 7 ಜೊತೆ ಮಲ್ಟಿಪ್ಲೈ ಮಾಡಿ. 8 ಇಂಟು 7 ಎಷ್ಟು? 56 ಗೊತ್ತು ನಿಮಗೆ, 56 ಅಂತ. ಕಮಾನ್ ಕ್ವಿಕ್. ಸೊ 0 ಪ್ಲಸ್ 6 6, 8 ಪ್ಲಸ್ 5 13, ಆ್ಯಂಡ್ 2 ಪ್ಲಸ್ 1 ಇಸ್ 3 ಅಲ್ವಾ? ಸೊ ಎಷ್ಟು ಬರುತ್ತೆ ಆನ್ಸರು? 336. ಓಕೆ, ಅಡಿಷನ್ನು ಅಷ್ಟೇ, ನೀವು ಈ ರೀತಿ ಮಾಡಬೇಕು ಅಂತ ಇಲ್ಲ. ನಿಮಗೆ 2 ನಂಬರ್ ಬಂತಲ್ವಾ? ಸೊ 280 ಮತ್ತು 56 ಬಂತಲ್ವಾ? ಈ 56ನ ನೀವು 50 ಆ್ಯಂಡ್ 6 ಥರ ಬ್ರೇಕ್ ಮಾಡ್ಕೊಳ್ಳಿ. ಸೊ 280 ಪ್ಲಸ್ 50 ಎಷ್ಟಾಗುತ್ತೆ? 280 ಪ್ಲಸ್ 28 ಪ್ಲಸ್ 5, ದಟ್ಸ್ ಗೋನಾ ಬಿ 33. ಸೊ 33 ಆ್ಯಂಡ್ 0 330 ಆಗುತ್ತೆ. ಆ್ಯಂಡ್ 330 ಪ್ಲಸ್ 6 336. ಓಕೆ, ಈ ರೀತಿಯಾಗಿ ನೀವು ಮಾಡ್ತಾ ಹೋದರೆ ಏನಾಗುತ್ತೆ? ಇನ್ನೂ ಕ್ವಿಕ್ ಆಗ್ತೀರಾ. ಸೊ ಇದೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಹೋದರೆ, ಒಂದು 10-20 ಪ್ರಾಬ್ಲಮ್ಸ್ನ ನೀವು ಈ ಥರ ಸಾಲ್ವ್ ಮಾಡಿದ್ರೆ ನಿಮ್ಮ ಮೈಂಡ್ಗೆ ಬಂದ್ಬಿಡುತ್ತೆ, ಓಕೆ, ದಿಸ್ ಇಸ್ ದ ವೇ ದ್ಯಾಟ್ ಐ ನೀಡ್ ಟು ಡೂ ದ ಮಲ್ಟಿಪ್ಲಿಕೇಶನ್ ಕ್ವಿಕ್ಲಿ ಅಂತ. ಇನ್ನೊಂದು ಮಾಡೋಣ ಕ್ವಿಕ್ ಆಗಿ. ಓಕೆ, ಇದು ಮೈಂಡಲ್ಲಿ ಮಾಡೋಣ. ಓಕೆ, ಸೊ ಲೆಟ್ಸ್ ಟೇಕ್ 63 ಟೈಮ್ಸ್ 8. ಓಕೆ, ಕ್ವಿಕ್. ಏನು ಮಾಡಬೇಕು? ಫಸ್ಟು 63ನ 60 ಪ್ಲಸ್ 3 ಮಾಡಬೇಕು. ಸೊ 60ನ 8 ಜೊತೆ ಮಲ್ಟಿಪ್ಲೈ, 6 8 48, 480. ಆ್ಯಂಡ್ ದೆನ್ 3 ಟೈಮ್ಸ್ 8 ಇಸ್ 24 ಅಲ್ವಾ? ಸೊ 24. ಸೊ 480 ಪ್ಲಸ್ 20 ಇಸ್ 500, 500 ಪ್ಲಸ್ 4 504. ಸಿ ಹೌ ಕ್ವಿಕ್ಲಿ ವಿ ಡಿಡ್. ಕರೆಕ್ಟಾ? ಇನ್ನೊಂದು ಮಾಡೋಣ, ಕಮಾನ್. 87 ಟೈಮ್ಸ್ 9 ಮಾಡೋಣ. ಸೊ 80 ಪ್ಲಸ್ 7, 8 ಟೈಮ್ಸ್ 9 72, 720 ಆಗುತ್ತೆ. 7 ಟೈಮ್ಸ್ 9 63 ಬರುತ್ತೆ. ಸೊ 720 ಪ್ಲಸ್ 60 ಎಷ್ಟಾಗುತ್ತೆ? 72 ಪ್ಲಸ್ 6 78, 780 ಪ್ಲಸ್ 3 783 ಇಸ್ ಯುವರ್ ಆನ್ಸರ್. ಕರೆಕ್ಟಾ? ಇನ್ನೊಂದು ಮಾಡೋಣ ಕ್ವಿಕ್ ಆಗಿ. ಓಕೆ, ಸೊ 47 ಟೈಮ್ಸ್ 6. ಸೊ 40 ಪ್ಲಸ್ 7, 4 6 24, 240, ಆ್ಯಂಡ್ 7 6 42. ಕರೆಕ್ಟಾ? ಸೊ 240 ಪ್ಲಸ್ 40 280, 280 ಪ್ಲಸ್ 2 282. ದ್ಯಾಟ್ಸ್ ಆಲ್. ಸಿ, ಎಷ್ಟು ಕ್ವಿಕ್ಕಾಗಿ ಮಾಡ್ತಿದ್ದೀವಿ ನಾವು ಅಲ್ವಾ? ಸೊ ಈ ರೀತಿಯಾಗಿ ಒಂದು 10ರಿಂದ 20 ಪ್ರಾಬ್ಲಮ್ಸ್ ನೀವು ಸಾಲ್ವ್ ಮಾಡ್ಕೊಂಡು ಬಂದರೆ ನಿಮಗೊಂದು ಬ್ರೈನ್ಗೆ ನೀವು ಹೇಳ್ತೀರಾ, ಓಕೆ, ಈ ಥರನೇ ಫಾಲೋ ಮಾಡ್ಬೇಕು ನೀನು, ಒಂದು ಲಾಜಿಕ್ ಹಾಕ್ಕೊಡ್ತೀರಾ. ಸೊ ಲಾಜಿಕ್ ಹಾಕಿದಾಗ ನಿಮ್ಮ ಮೈಂಡ್ ಕ್ಯಾಲ್ಕುಲೇಷನ್ ಮಾಡುತ್ತೆ, ಟಕ್ ಅಂತ ಲಾಸ್ಟಲ್ಲಿ ಆನ್ಸರ್ ಮಾಡ್ತೀರಾ. ಸೊ ದಿಸ್ ಇಸ್ ಒನ್ ಆಫ್ ದ ಮೆಥಡ್. ಬೇರೆ ಬೇರೆ ಮೆಥಡ್ಸ್ ಇದೆ.
ಕಾಲಮ್ ಮೆಥಡ್ ಇದೆ, ಬೇರೆ ಬೇರೆ ರೀತಿ ಸುಮಾರು ಮೆಥಡ್ ಇದೆ ಮಲ್ಟಿಪ್ಲಿಕೇಷನಲ್ಲಿ. ಬಟ್ ದಿಸ್ ಇಸ್ ಒನ್ ಆಫ್ ದ ಗುಡ್ ವೇ ಟು ಡೂ ದ ಡಬಲ್ ಡಿಜಿಟ್ ವಿತ್ ಸಿಂಗಲ್ ಡಿಜಿಟ್ ಮಲ್ಟಿಪ್ಲಿಕೇಷನ್. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಪುನಃ ನಾನು ಮತ್ತೆ ವಿಡಿಯೋ ಮಾಡ್ತೀನಿ, ಡಬಲ್ ಡಿಜಿಟ್ ವಿತ್ ಡಬಲ್ ಡಿಜಿಟ್ ಹೇಗೆ ಮಾಡೋದು ಅಂತ. ಇನ್ನೂ ಒಂದು ಸೆಪ್ರೇಟ್ ವಿಡಿಯೋ ಇದೇ ವಿಡಿಯೋದಲ್ಲಿ ಹಾಕಿದ್ರೆ ಲೆಂತ್ ಆಗಿಬಿಡುತ್ತೆ. ಸೊ ಹಾಗಾಗಿ ಐ ಜಸ್ಟ್ ಪುಟ್ ದ್ಯಾಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಓಕೆ, ಥ್ಯಾಂಕ್ ಯು.